ಗಜಮುಖನಿಂದ ಪಾದವ ನೆನೆವೆ ಗಜಮುಖನಿಂದ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೋಷಿಕ ವಾಹನ ಮೋದಕ ಹಸ್ತ ಮೋಷಿಕ ವಾಹನ ಮೋದಕ ಹಸ್ತ ಪಾಶಾನುಷಧರ ಪರಮ ಪವಿತ್ರ ದೇವ ದೇವರ ದೇವ ದೇವರಲ್ಲವೋ ಓ ದೇವ ದೇವರ ದೇವರಲ್ಲವೋ ಓ ದೇವ ದೇವ ಓ ದೇವ ದೇವರ ದೇವರಲ್ಲವೋ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ದೇವ 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 ಓ ದೇವ ದೇವನ ದೇವನ ಓ ದೇವ ದೇವ ಓ ದೇವ ಓ ದೇವ ದೇವರ ದೇವನ ಧ್ವಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬೊಡಮಾಡುತ್ತ ವರ್ಣಿಪೆನಿ ಕಥಾಮೃತವ ಅಂಬುಜಾಸನ ವಾಣಿಯರ
ರಾಘವ ಒಬ್ಬರೇ ಬರಿತಾ ಸೇನಾ ಜಾಲ ಸೇನಾ ಜಾಲದೊಂದಿಗೆ ಹೊರಮಡಿಸುತ್ತ ಅಭಿಪ್ರಾಯದಂತೆ ದಕ್ಷಿಣವಾದ ಪೂರೈಸಿ ಬಿಡಲಾಯಿತು. ಸೇನಾಧಿಪತಿಯ ಪಟ್ಟವನ್ನು ನನಗೆ ವಹಿಸಿದ್ದಾರೆ. ಪುಷ್ಕಳ ಹನುಮಂತ ಮೊದಲಾದವರು ನನ್ನೊಂದಿಗೆ ಇದ್ದಾರೆ. ಅಣ್ಣನ ಅರ್ಪಣೆಯನ್ನು ಪಡೆದಂತಾಯಿತು. ಹೊರಡಲಿ ನಮ್ಮ ಹನುಮಂತನ ಪಾದಸ್ಪರ್ಶದಿಂದ ರಾಮ ಯಾರೆಂದು ತಿಳಿದು ಕಪ್ಪಗಾಣಿಕೆಯೊಂದಿಗೆ ಅವನ ಮಗನಾದ ಲಕ್ಷ್ಮಣನನ್ನು ಕಳುಹಿಸಿಕೊಂಡ. ಅವನನ್ನು ಕೂಡಿಕೊಂಡು ಬಂದದ್ದು ಯಮುನಾ ನದಿಯ ತಟಾಕ. ಅಲ್ಲಿ ನಮ್ಮ ಕುದುರೆ ನೀರು ಕುಡಿದು ವಿಶ್ರಾಂತಿ ಪಡೆಯಿತು. ನಾವೆಲ್ಲರೂ ನಿವಾರಿಸಿಕೊಂಡು ದುರ್ಗಾ
ಮಂಗ ತರಬೇಕೆಂಬ ಉದ್ದೇಶದಿಂದ ಕಡ ದಿಕ್ಕಿನ ಮುಳ್ಳ ಆ ಶಾಲೆಯ ಅಪರಿಸಿ ದಿಕ್ಕಿನ ಕೈಗಳನ್ನು ಕೊಟ್ಟಿ ಕೊಡಿಯಪ್ಪನೆ ವೀರ ವಿಕ್ರಮದಿಂದಲೇ ಶತ್ರುಘ ಸಾರಿದಲ್ಲಿಗೆ ತುರಗವೆಂಬುದಾರಿದು ಮೊದಲೀಗ ಪೌರುಷವ ಕಡೆಯಲ್ಲಿ ತೋರುವುದು ಪೌರುಷವ ಕಡೆಯಲ್ಲಿ ತಾಳಿರೈ ವಿಕ್ರಮದೊಳೆಂದು ಆ ಕ್ಷಣವೇ ಕುದುರೆ ಅದೃಶ್ಯವಾಯಿತಲ್ಲ ಎಂಬ ಹತಾಶೆ ಭಾವನೆಯಿಂದ ಆಮೆಗೆಟ್ಟು ಮುಂದುವರೆದರೆ ಏನೂ ಪ್ರಯೋಜನವಿಲ್ಲ. ಮೊದಲು ದುರಗವಿಲ್ಲದೆ ಎಂಬುದನ್ನು ತಿಳಿಯೋಣ. ಜಯ 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 ನಾರಾಯಣ ಪರಮಶಯನ ಪಾವನ ಚರಣ ಜಯ 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 ನಾರಾಯಣ ಕನಕಂದು ಉಳ್ಳಿರಿಸುತ್ತ ನಿಮ್ಮ ಗಮನದವರಿಗೆ ನಮೋನ್ನಮಃ. ಎದ್ದೇಳು. ಅನಿರೀಕ್ಷಿತವಾಗಿ ನಮ್ಮ ಆಗಮನವಾಯಿತು. ನಾವು ಹಾಗೂ ನಮ್ಮ ಸಮಸ್ತ ಸೇನೆ ಸರ್ವರಾಗಿ ಧನ್ಯರಾಗಿದ್ದೇವೆ. ಅಪ್ಪ ಪಾದಗಳಿಂದ ವಂದಿಸಿದ್ದೇನೆ. ಶತ್ರುಘ್ನ, ಪರಮಾತ್ಮ ಶ್ರೀರಾಮನ ಯಜ್ಞದ ರಕ್ಷಣೆಗೆ ಹೊರಟ ವೀರರು ನೀವಲ್ಲವೇ? ಹೌದು. ಪೂಜಿಸಲ್ಪಟ್ಟ ಕುದುರೆ ನಿಮ್ಮ ಮುಂದೆ ಕಾಣುತ್ತಿಲ್ಲ. ವೀರರಾದ ನಿಮ್ಮ ಮುಖ ಕಡೆ ಹೊಂದಿದೆ. ವಿಷಯವನ್ನು ತಿಳಿಸಿದರೆ ನನ್ನಿಂದ ಅದರ ಪರಿಹಾರವನ್ನು ಸೂಚಿಸುವೆ. ನಾಡಿನ ಮಹರ್ಷಿಗಳೇ, ನಾವು ಹಾಗೂ ನಮ್ಮ ಸೇನೆ ಕುದುರೆಯೊಂದಿಗೆ ಬರುತ್ತಿರುವಾಗ ಈ ಯಮುನಾ ನದಿಯ ದಡದಲ್ಲಿ ಬೀಡು ಬಿಟ್ಟೆವು. ನೀರಿಗಿಳಿದ ಯಜ್ಞಾಶ್ವ ಮುಳುಗಿ ಅದೃಶ್ಯವಾಯಿತು. ನಾವು ತ್ರಿಕಾಲಜ್ಞಾನಿಗಳು. ಎಲ್ಲಿ ಏನಾಗುವುದು ಎಲ್ಲವನ್ನು ತಿಳಿಯಬಲ್ಲವರು. ಆದ್ದರಿಂದ ದಯಮಾಡಿ ನಮ್ಮ ತುಳಗೆಯಲ್ಲಿ ಹೋಯಿತೆನ್ನುವ ತಿಳಿಸುವ ಕೃಪೆ ಮಾಡಬೇಕು. ಅರುಗನು ಸೌಮಿತ್ರಿಗೆ ನೀನು ಅರುಗನು ಸೌಮಿತ್ರಿಗೆ ನೀನು ಯಜ್ಞಾಶ್ವಗಮಿಸಿದ ಪರ್ಯಯನಯ ಮನದೊಳರಿದುದನು ಯಜ್ಞಾಶ್ವಗಮಿಸಿದ ಪರ್ಯಯನಯ ಮನದೊಳರಿದುದನು ಇರುವುದೇ ನದಿ ಜಲದ ಮೂಲದಿ ವರಮನೋಗರವಾದ ಮಾಯಾಪುರವರ ಮಂದಿರದಲ್ಲಿ ಶೋಭಿವ ಅರಮನೆಯು ಸುವರ್ಣ ಖಚಿತದೇ ಅರುಗುವೆನು ನಂಬಿದೆ ಕೇಳಿರು ನನಗೆ ತಿಳಿದಂತೆ ಹೇಳುತ್ತೇನೆ. ಮುಂದೆ ಕಾಣುತ್ತಿರುವ ಪಾವನಾ ನದಿ ಯಮುನೆಯ ಜಲದ ಅಡಿಯಲ್ಲಿ ಒಂದು ಸುಂದರವಾದ ನಗರವಿದೆ. ಮಾಯಾಪುರವೆಂದು ಹೆಸರು ಪಡೆದಿದೆ. ಸುವರ್ಣದಿಂದ ರಚಿಸಲ್ಪಟ್ಟ ಚಂದದ ಅರಮನೆಯನ್ನು ಹೊಂದಿದೆ. ನೀರಿಗಿಳಿದ ಕುದುರೆ ಮಾಯಾಪುರವನ್ನು ಸೇರಿದರಲ್ಲಿ ಸಂದೇಹವೇ ಇಲ್ಲ. ಆ ನಗರವು ಸ್ತ್ರೀಯರ ಅಧಿಕಾರದಲ್ಲಿದೆ. ಅವರೆಲ್ಲ ಶ್ರೀರಾಮನ ದರ್ಶನಾಕಾಂಕ್ಷಿಗಳು. ನಾರದ ಮಹರ್ಷಿಗಳೇ, ಎಲಗುಳಿ ಮದರವಂದರಾದಿಗೆ ಒಳಲಗೈರವರಾರು
ಜಲದಂತರಾಳದಿ ಮೊಳನಗೈದವರಾರು ರಕ್ಕಸ ಕುಲದ ಸತಿಯರಿಗೆಂದು ಸೇರಿತು ರಕ್ಕಸ ಕುಲದ ಸತಿಯರಿಗೆಂದು ಸೇರಿತು ದೊರೆಗೆ ಯಾರದಗೆ ವಿಚಿತ್ರ ವಿಚಾರವಿದು. ಯಮುನೆಯ ತಳದಲ್ಲಿ ಒಂದು ನಗರವಿದೆ ಎಂದಿರಲ್ಲ. ಆ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯುವ ಆಸಕ್ತಿ ನಮಗಿದೆ. ತಿಳಿಸುವ ಕೃಪೆ ಮಾಡಬೇಕು. ಕೇಳಯ್ಯ ಶತ್ರುಘ್ನ ಮಾರೀಚದಾನವನ ಕೇಳಯ್ಯ ಶತ್ರುಘ್ನ ಮಾರೀಚದಾನವನ ಬಾಲೆನುವುದಿನಿಗೆಂಬ ಶೀಘ್ರ ಶತ್ರುಗಳು ತಾಳಿ ವೈರಾಗ್ಯವನ್ನು ತಪ್ಪಿಸುತ್ತಿರೆ ಮಾರೀಚ ಬೇಡಿದರು ಶ್ರೀರಾಮ ವಿಶ್ವಾಸ ಎಂದೋ ಹಾಗಾದರೆ ಅವರು ನಮ್ಮ ಕುದುರೆಯನ್ನು ಕಟ್ಟದೆ ಜಾಗ್ರತೆಯಾಗಿ ತಪ್ಪಿಸುತ್ತಾರೆ ಎಂದುಕೊಳ್ಳಬಹುದೇ? ಸೋದರಿಬ್ಬರು ಪರಾಕ್ರಮಿಗಳು ಕಾತುರರಾಗಿದ್ದಾರೆ. ನಮಗೆ ಆಸದಲ್ಲ.
ಅದಕ್ಕಿಂತ ಕಡಿಮೆ ಇಲ್ಲಿಂದ ಬಾಗಿಲು ಕಾಯುವವಳೆಯೋ? ಮರ್ಯಾದೆ ಕೊಟ್ಟು ಮಾತಾಡು. ಇಲ್ಲಿ ಹೇಳೋರು ಕೇಳೋರು. ನಾನು ಬಿಟ್ಟನಲ್ಲ, ನೀವು ನನ್ನ ಒಡತಿಯನ್ನು ನೋಡುವುದು. ದಾರಿ ಕೊಡ್ಬೇಕಂತೆ, ದಾರಿ. ಇನ್ನು ಅದಕ್ಕೊಂದು ಸ್ವಲ್ಪ ಸಾಕು. ದಾರಿ ಬಿಟ್ಟರೆ ಸರಿಯಾಗಿ ನಾನು ಏನು ಮಾಡ್ತೀಯ? ಬಾ ಮುಂದೆ. ಬಾ ಮುಂದೆ.
ಸದ್ಗುಣಶೀಲೆ ಮಾರ್ಚನ ಪುತ್ರಿ ಕುಮುದಿನಿಯೊಂದಿಗೆ ನಾವಿಲ್ಲಿಗೆ ಬಂದೆವು. ನಮ್ಮನ್ನು ಅಲಿಸಿ ಬಂದ ಸಹಸ್ರ ಸಂಖ್ಯೆಯ ಅಸುರ ನಾರಿಯರಿಗೆ ಇಲ್ಲಿ ಆಶ್ರಯ ದೊರಕಿದೆ. ಕುಮುದಿನಿ ಸದಾ ಶ್ರೀರಾಮನ ಧ್ಯಾನದಲ್ಲಿ ನಿರತರಾಗಿರುತ್ತಾಳೆ. ನಮ್ಮ ಗುಡಿಯೂ ಅದೇ. ಚಿನ್ಮಯನಾದ ಸಚ್ಚಿದಾನಂದ ಮೂರ್ತಿಯಾದ ರಘುರಾಮನನ್ನು ಕಾಣಬೇಕು, ಪುನೀತನಾಗಬೇಕು. ಮಾಯಾಪುರ ನಿವಾಸಿಗಳೆಲ್ಲರೂ ಪುನೀತನಾಗಬೇಕು. ಮಾಯಾಪುರ ನಿವಾಸಿಗಳೆಲ್ಲರೂ ಸ್ತ್ರೀಯರು. ರಘುರಾಮನನ್ನು ಕಾಣುವಂತೆ ಹೊಂದಿದವರು. ಅಕ್ಕ, ಅವಕಾಶಕ್ಕಾಗಿ ಕಾಯುತ್ತಿರೋ ನಮಗೆ ಬಳ್ಳಿ ತಾಳಿ ತೊಡರಂತೆ ಹೋಯಿತಲ್ಲ. ದಾಸಾರಥಿಯಾಗದ ಕುದುರೆ ನಮ್ಮ ಉಪವನಿಗೆ ಬಂದಿತ್ತು. ಅದರ ಹಣೆಯ ಕಟ್ಟಿದ ಲಿಖಿತಕ್ಕೆ ಉತ್ತರವಾಗಿ ಕುದುರೆಯನ್ನು ಬಂಧಿಸಿದ್ದೇವೆ. ಪರಿಣಾಮಕ್ಕಾಗಿ ಕಾಯುತ್ತಿದ್ದೇವೆ. ಏನಾದ್ರೂ ವಿಷಯವಿದ್ದಲ್ಲಿ ಬಂದು ತಿಳಿಸುತ್ತಾರೆ. ಕೇಳೋ ಖಾತೆಯಿಂದ ಅಶ್ವವನ್ನು ಕೇಳೋ ಖಾತೆಯಿಂದ ಅಶ್ವವನ್ನು ಖಾತೆಯಿಂದ ಅಶ್ವವನ್ನು ಯಾತಕ್ಕೆ ಬಂಧಿಸಿದ ಕೇಳೋ ಖಾತಕವೋ ಬೇಡ ಯಾತಕ್ಕೆ ಬಂಧಿಸಿದ ಕೇಳೋ ಖಾತಕವೋ ಸ್ವಲ್ಪ ಮೊದಲು ನಮ್ಮ ಊರಿಗೆ ಕುದುರೆ ಬಂದದ್ದು ಹೌದಮ್ಮ? ಹೌದು, ಬಂದಿತ್ತು. ಅದನ್ನು ಕಟ್ಟಿ ಹಾಕಿದ್ದೀರಲ್ಲವೇ? ಹೌದು, ಕಟ್ಟಿದ್ದೀವಿ. ಈಗ ಅದು ನನ್ನ ಬಳಿಗೂ ಬಂತು.